ಅಭ್ಯರ್ಥಿಗಳ ಆಯ್ಕೆಗಾಗಿ ಒಂದು ಪೂರ್ವಭಾವಿ ಸಭೆಯನ್ನು ಮಾಡಬೇಕು ಅಂತೇಳಿ ಏನು ಶಾಸಕರು ಮತ್ತು ಸುದರ್ಶನ್ ಸಾಹೇಬರ ಒಂದು ಮಾರ್ಗದರ್ಶನದಂತೆ ಇವತ್ತು ಆರ್ಜೇನಹಳ್ಳಿ ಗ್ರಾಮಕ್ಕೆ ಬಂದಿದ್ದೀವಿ. ಆರ್ಜೇನಹಳ್ಳಿ ವಾರ್ಡು ಗ್ರಾಮ ಅಂತ ಹೇಳಂಗೆ ಇಲ್ಲ, ಇನ್ನು ವಾರ್ಡ್ ಅಂತ ಹೇಳ್ಬೇಕು. ಆರ್ಜೇನಹಳ್ಳಿ ವಾರ್ಡು ಸಾಮಾನ್ಯ ಸಾಮಾನ್ಯ ಸ್ಥಾನ ಆಗಿದೆ. ಹಂಗಾಗಿ ಎಲ್ಲೋ 4 ಜನ ಕೂತು ತೀರ್ಮಾನ ಮಾಡಿ ಅಭ್ಯರ್ಥಿಯನ್ನು ತೆಗೆದುಕೊಂಡ್ಬಂದು ಚುನಾವಣೆ ಪ್ರಚಾರಕ್ಕೆ ಬಂದು ಮತ ಕೇಳೋದು ಬೇಡ. ಆ ಗ್ರಾಮಕ್ಕೆ ಹೋಗೋಣ. ಆ ಗ್ರಾಮಸ್ಥರ ಸಮ್ಮುಖದಲ್ಲಿ, ಆ ಗ್ರಾಮಸ್ಥರ ಹಿರಿಯರ ಸಮ್ಮುಖದಲ್ಲಿ, ಯುವಕರ ಸಮ್ಮುಖದಲ್ಲಿ, ಎಲ್ಲ ನಮ್ಮ ತಾಯಂದಿರ ಸಮ್ಮುಖದಲ್ಲಿ ಯಾರು ಅಭ್ಯರ್ಥಿ ಆಗಬೇಕು ಅಂತಿರ್ತಾರೆ ಅವರು ಟಿಕೆಟನ್ನು ಕೇಳ್ತಕ್ಕಂಥ ಒಂದು ಹೊಸ ಸಂಪ್ರದಾಯವನ್ನು ಮಾಡೋಣ ಅಂತೇಳಿ ತೀರ್ಮಾನ ತೆಗೆದುಕೊಂಡು ಇವತ್ತು ಬೆಳಗ್ಗೆಯಿಂದ ಸುಮಾರು ಇದು 6ನೇ ವಾರ್ಡು, 6 ವಾರ್ಡ್ಗಳ ಪ್ರವಾಸವನ್ನು ಮುಗಿಸಿ ಇದು ಕೊನೆಯದಾಗಿ ಇವತ್ತು ಇಲ್ಲಿಗೆ ಬಂದಿದ್ದೇವೆ. ಈಗಾಗಲೇ ಬಹಳಷ್ಟು ವಿಚಾರಗಳನ್ನು ಸುದರ್ಶನ್ ಸಾಹೇಬರು ತಿಳಿಸ್ಕೊಟ್ಟಿದ್ದಾರೆ. ಈ ವಾರ್ಡ್ನಲ್ಲಿ ಈಗ 4 ಜನ ಆಕಾಂಕ್ಷಿಗಳು ನಮಗೆ ಅವಕಾಶವನ್ನು ಮಾಡಿಕೊಡ್ಬೇಕು ಅಂತ ಕೇಳಿದ್ದಾರೆ. ಇವತ್ತು ಒಂದು ಪಕ್ಷ ಅಂದರೆ ಒಂದು ಪದ್ಧತಿ ಇರ್ತದೆ. ಏನಿವತ್ತು 4 ಜನ ಆಕಾಂಕ್ಷಿಗಳು ನೀವು ಸ್ಪರ್ಧೆಯನ್ನು ಬಯಸಿ ಕಾಂಗ್ರೆಸ್ ಪಕ್ಷದ ಟಿಕೆಟನ್ನು ಕೇಳಿದ್ದೀರಿ, ನೀವು ಅರ್ಜಿಯನ್ನು ಹಾಕ್ಕೊಳ್ಬೇಕಾಗ್ತದೆ. ಆ ಅರ್ಜಿ ಫಾರ್ಮೆಟು ಇನ್ನೂ ಕೂಡ ಬಂದಿಲ್ಲ, ಹಂಗಾಗಿ 1-2 ದಿವಸದಲ್ಲಿ ಬರ್ಬೋದು. ಅದು ನಿಮಗೆ ತಿಳಿಸ್ಕೊಡ್ತೀವಿ. ಅದ್ರ ಜೊತೆಗೆ ಒಂದಷ್ಟು ಡಿ ಡಿ ಕಟ್ಟಬೇಕಾಗ್ತದೆ. ಏನೋ 2,000ನೋ 3,000ನೋ 5,000 ಇರುತ್ತೆ, ಅದನ್ನು ಕೂಡ ತಿಳಿಸ್ತೀವಿ. ಅದೆಲ್ಲವನ್ನು ಕೂಡ ನೀವು ಶಾಸಕರ ಕಚೇರಿಗೆ 28ನೇ ತಾರೀಕು ಒಳಗಾಗಿ ತಲುಪಿಸ್ಬೇಕು. ಈ 4 ಜನ ಟಿಕೆಟ್ ಕೇಳಿರೋದು ಅಲ್ಲದೇ ಇನ್ನೂ ಯಾರಾದರೂ ಟಿಕೆಟ್ ಕೇಳೋರಿದ್ರು ಕೂಡ ಕೇಳೋದಕ್ಕೆ 28ನೇ ತಾರೀಕುವರೆಗೂ ಅವಕಾಶ ಇದೆ. ಆದರೆ ಜನರ ಸಮ್ಮುಖದಲ್ಲಿ ಕೇಳೋಂಥದ್ದು, ಜನಾಭಿಪ್ರಾಯ ತೆಗೆದುಕೊಳ್ತಕ್ಕಂಥದ್ದು ನಮ್ಮ ಕರ್ತವ್ಯ. ಇವತ್ತೇನು 4 ಜನ ಸೀಟ್ ಕೇಳಿದ್ದೀರಿ, ಈ 4 ಜನರ ಬಗ್ಗೆ ನಾವು ನಮ್ಮದೇ ಆದಂಥ ಮೂಲಗಳಿಂದ ಬೆಳಗ್ಗೆ ಶಾಸಕರು ಹೇಳಿದ್ರು ಒಂದು ಸರ್ವೆ ಮಾಡಿಸ್ತೀವಿ ಅಂತೇಳಿ, ಮತ್ತೆ ಇಂಟೆಲಿಜೆನ್ಸ್ ರಿಪೋರ್ಟ್ ತೊಗೊಳ್ತೀವಿ ಅಂತ ಹೇಳಿದ್ರು. ಸರ್ವೆ ಅದೇ ಸರ್, ಸರ್ವೆ ಇವೆಲ್ಲ ಕೂಡ ಸರ್ವೆ ಮಾಡಿಸಿ ಯಾರಿಗೆ ಹೆಚ್ಚು ಒಲವಿದೆ ಅಂಥವ್ರಿಗೆ ಈ ಸಂದರ್ಭದಲ್ಲಿ ಅವಕಾಶವನ್ನು ಮಾಡಿಕೊಡ್ತೀವಿ. ಮಾಡಿಕೊಡೋಂಥ ಸಂದರ್ಭದಲ್ಲಿ ಕೂಡ ಏನು ಆಕಾಂಕ್ಷಿಗಳಿದ್ದಾರೆ ಅವರನ್ನು ಕೂರಿಸ್ಕೊಂಡು ಎಲ್ಲರನ್ನೂ ಸಮಾಧಾನ ಮಾಡಿ ಒಬ್ರಿಗೆ ಸೀಟ್ ಕೊಡ್ತೀವಿ. ಅದರ ಜೊತೆಗೆ ಈ ಭಾಗದ ಹಿರಿಯರ ಅಭಿಪ್ರಾಯಗಳನ್ನು ತೆಗೆದುಕೊಂಡು ಕೂಡ ಸೀಟ್ ಕೊಡ್ತೀವಿ. ನಾವು ಗೆಲ್ಲಲೇಬೇಕು ಈ ಚುನಾವಣೆಯನ್ನು. ವೇಮಗಲ್ ಕುರುಗಲ್ ಪಟ್ಟಣ ಪಂಚಾಯಿತಿ ಇವತ್ತು ಸ್ಥಾಪನೆ ಆದಮೇಲೆ ಅಥವಾ ರಚನೆ ಆದಮೇಲೆ ಬಹುಶಃ 6-7 ವರ್ಷಗಳಿಂದ ಇಲ್ಲಿ ಚುನಾವಣೆ ಆಗಲಿಲ್ಲ. 9 ವರ್ಷ ಸರ್, ಗ್ರಾಮ ಪಂಚಾಯತಿ ಚುನಾವಣೆ 9 ವರ್ಷ ಆಯಿತು. 9 ವರ್ಷ ಕಾಲ ಆಗಿದೆ ಚುನಾವಣೆ ನಡೆದು. ಈಗಾಗಲೇ ಸಾಕಷ್ಟು ಅಭಿವೃದ್ಧಿಗೆ ಕುಂಠಿತ ಆಗಿದೆ. ಇದು ಅಭಿವೃದ್ಧಿ ಆಗಬೇಕಾದ್ರೆ ಒಂದು ಒಳ್ಳೆಯ ಆಡಳಿತ ಮಂಡಳಿ ಬರಬೇಕು. ಒಳ್ಳೆಯ ಆಡಳಿತ ಮಂಡಳಿ ಬರಬೇಕಾಗ್ತದೆ. ಆಡಳಿತ ಮಂಡಳಿ ಕಾಂಗ್ರೆಸ್ ಪಕ್ಷದ ಪರವಾಗಿ ಬಂದರೆ ಅಭಿವೃದ್ಧಿ ಮಾಡೋದಕ್ಕೆ ಹೆಚ್ಚು ಸಾಧ್ಯ ಆಗ್ತದೆ. ಯಾಕೆ ಸಾಧ್ಯ ಆಗ್ತದೆ ಅಂದರೆ ನಮ್ಮ ರಾಜ್ಯದಲ್ಲಿ ಇವತ್ತು ಕಾಂಗ್ರೆಸ್ ಸರ್ಕಾರ ಇದೆ. ರಾಜ್ಯದಲ್ಲಿ ಕಾಂಗ್ರೆಸ್ ಸರ್ಕಾರ ಇದೆ. ನಮ್ಮ ಕ್ಷೇತ್ರದಲ್ಲಿ ಕಾಂಗ್ರೆಸ್ನ MLA ಇದ್ದಾರೆ. ರಾಜ್ಯದಲ್ಲಿ ಕಾಂಗ್ರೆಸ್ ಸರ್ಕಾರ, ಕ್ಷೇತ್ರದಲ್ಲಿ MLA ಇರುವಾಗ ಇಲ್ಲಿ ಸ್ಥಳೀಯ ಸಂಸ್ಥೆಗಳು ಕೂಡ ಕಾಂಗ್ರೆಸ್ದೇ ಇದ್ದರೆ ನಾವು ಸರ್ಕಾರದಲ್ಲಿ ಹೋಗಿ ಮುಖ್ಯಮಂತ್ರಿಗಳನ್ನು, ಉಪಮುಖ್ಯಮಂತ್ರಿಗಳನ್ನು ಅಥವಾ ನಮ್ಮ ಜಿಲ್ಲಾ ಮಂತ್ರಿಗಳನ್ನು ಅಥವಾ ಯಾವುದೇ ಸಚಿವರ ಹತ್ರ ಹೋಗಿ ವೇಮಗಲ್ ಕುರುಗಲ್ ಪಟ್ಟಣ ಪಂಚಾಯಿತಿ ಹೊಸದಾಗಿ ರಚನೆ ಆಗಿದೆ, ಅಲ್ಲಿ ಇತ್ತೀಚೆಗೆ ತಾನೇ ಚುನಾವಣೆ ಆಗಿದೆ, ಆ ಚುನಾವಣೆಯಲ್ಲಿ ಆ ಭಾಗದ ಜನರು ಕಾಂಗ್ರೆಸ್ ಪಕ್ಷದ ಮೇಲೆ ವಿಶ್ವಾಸ ಇಟ್ಟು ಹೆಚ್ಚು ಸ್ಥಾನಗಳನ್ನು ಗೆಲ್ಲಿಸ್ಕೊಟ್ಟಿದ್ದಾರೆ, ಅಲ್ಲಿ ಭಾಳಷ್ಟು ಅಭಿವೃದ್ಧಿ ಮಾಡಬೇಕು. ಇವತ್ತು ಭಾಳಷ್ಟು ವೇಗವಾಗಿ ಬೆಳೀತಾ ಇರ್ತಕ್ಕಂಥ ನಗರಗಳಲ್ಲಿ ಬಹುಶಃ ನಮ್ಮ ಅವಿಭಾಜ್ಯ ಜಿಲ್ಲೆಯಲ್ಲಿ, ಕೋಲಾರ ಚಿಕ್ಕಬಳ್ಳಾಪುರ ಜಿಲ್ಲೆಯಲ್ಲಿ ಭಾಳ ದೊಡ್ಡ ದೊಡ್ಡ ನಗರಗಳಿರ್ಬೋದು, KGF, ಕೋಲಾರ, ಚಿಕ್ಕಬಳ್ಳಾಪುರ, ಚಿಂತಾಮಣಿ. ಆದರೆ ವೇಗವಾಗಿ ಬೆಳೀತಾ ಇರ್ತಕ್ಕಂಥದ್ದು ಇವತ್ತು ಇತ್ತೀಚೆಗೆ ತಾನೇ ರಚನೆ ಆಗಿದ್ರು ಕೂಡ ಅದು ವೇಮಗಲ್ ಕುರುಗಲ್ ಪಟ್ಟಣ ಪಂಚಾಯತ್. ಇದು ಒಂದು ರೀತಿಯ ಮಿನಿ ಇಂಡಿಯಾ. ಮಿನಿ ಇಂಡಿಯಾ ಅಂದರೆ ಎಲ್ಲ ರಾಜ್ಯದ ಜನ ಇಲ್ಲಿದ್ದಾರೆ, ಎಲ್ಲ ಭಾಷೆ ಮಾತನಾಡ್ತಕ್ಕಂಥ ಜನ ಇಲ್ಲಿದ್ದಾರೆ.
ಎಲ್ಲ ಧರ್ಮದ ಜನ ಇಲ್ಲಿದ್ದಾರೆ, ಎಲ್ಲ ಜಾತಿ ವರ್ಗದ ಜನ ಇದ್ದಾರೆ. ಅದಕ್ಕೆ ನಾವು ಇದಕ್ಕೆ ಹೆಚ್ಚು ಒತ್ತು ಕೊಡಬೇಕು, ಹೆಚ್ಚು ಅಭಿವೃದ್ಧಿ ಮಾಡಬೇಕು. ಹೀಗಾಗಿ ಆ ಜವಾಬ್ದಾರಿ ಇವತ್ತು ಶಾಸಕರ ಮೇಲೆ, ಸುದರ್ಶನ್ ಸಾಹೇಬ್ರ ಮೇಲೆ, ನಮ್ಮ ಮೇಲೆ, ಎಲ್ಲರ ಮೇಲೂ ಕೂಡ ಇದೆ. ಹಂಗಾಗಿ ನೀವೆಲ್ಲ ಅರ್ಥ ಮಾಡ್ಕೊಳ್ಬೇಕು, ಇವ್ರು ಏನು ಹೇಳ್ತಿದ್ದಾರೆ, ಯಾಕೆ ಇವ್ರಿಗೆ ಓಟ್ ಹಾಕ್ಬೇಕು, ಅಥವಾ ಇವ್ರ ಹಿಂದೆ ಓಟ್ ಹಾಕಿದ್ವಲ್ಲ MLA ಎಲೆಕ್ಷನಲ್ಲಿ, MP ಎಲೆಕ್ಷನಲ್ಲಿ, ಬೇರೆ ಬೇರೆ ಎಲೆಕ್ಷನ್ ನೀವು ಹೇಳಿದ್ರಿ ಆಗ್ಲಿಂದ. ಆರ್ಜನಹಳ್ಳಿ ಕಾಂಗ್ರೆಸ್ಸಿಗೆ ಲೀಡ್ ಕೊಟ್ಟಿದ್ದೀವಿ, ವಿಶ್ವನಗರ ಕಾಂಗ್ರೆಸ್ಸಿಗೆ ಲೀಡ್ ಕೊಟ್ಟಿದ್ದೀವಿ ಅಂತ ಹೇಳಿದ್ರಲ್ಲ. ನೀವು ಲೀಡ್ ಕೊಟ್ಟಿದ್ದಕ್ಕೇನೆ ಕಾಂಗ್ರೆಸ್ MLA ಇಲ್ಲಿ ಗೆದ್ದಿದ್ದು, ನೀವು ಓಟ್ ಹಾಕಿದ್ದಕ್ಕೇನೆ ಕಾಂಗ್ರೆಸ್ MLA ಗೆದ್ದಿದ್ದು, ಕಾಂಗ್ರೆಸ್ MLA ಗೆಲ್ಸಿದ್ದಕ್ಕೇನೆ ರಾಜ್ಯದಲ್ಲಿ ಕಾಂಗ್ರೆಸ್ ಸರ್ಕಾರ ಅಧಿಕಾರಕ್ಕೆ ಬಂದಿದ್ದು. ಬಹುಶಃ ಇವತ್ತು ಯಾರು ಚುನಾಯಿತ ಸದಸ್ಯರು ಕೌನ್ಸಿಲರ್ಗಳಾಗ್ತೀರಿ, ನಿಮ್ಮ ಅವಧಿಯಲ್ಲೇ ಬಹುಶಃ 1 ವರ್ಷ, 2 ವರ್ಷ, 3 ವರ್ಷ ನೀವು ಪಟ್ಟಣ ಪಂಚಾಯತಿ ಸದಸ್ಯರು, ಅದಾದ್ಮೇಲೆ ನಗರಸಭೆ, ಪುರಸಭೆ ಸದಸ್ಯರಾಗ್ಬಿಡ್ತೀರಿ. ಇದೇ ಅವಧಿಯಲ್ಲೇ ಆಗ್ಬಿಡ್ತೀರಿ. ಯಾಕಂದ್ರೆ ಗ್ರೋತ್ ಹಂಗಾಗ್ತಾ ಇದೆ. ನಾನು ಆಗಲೇ ನಮ್ಮ ಚೀಫ್ ಆಫೀಸರ್ ಕೇಳಿದೆ, ಎಷ್ಟಿದೆಯಪ್ಪ ಪಾಪ್ಯುಲೇಷನ್ ಅಂತ. ಸರ್ 2011ರಲ್ಲಿ 16,000 ಇತ್ತು ಸರ್, ಈಗ 24,000 ಆಗಿದೆ. ಅಂದರೆ ವೇಗವಾಗಿ ಬೆಳೀತಾ ಇದೆ. ಈಗ ಜನಗಣತಿ ಪ್ರಾರಂಭ ಆಗ್ತಾ 2026ರಲ್ಲಿ, 27ಕ್ಕೆ ಜನಗಣತಿ ವರದಿ ಬರ್ತದೆ. ಅಷ್ಟೊತ್ತಿಗೆ ನೀವು 25,000 ದಾಟಿಬಿಟ್ಟಿರ್ತೀರಿ. 25,000 ದಾಟಿದ್ರೆ ಪುರಸಭೆನೇ, ಅಂದರೆ ಇದೇ ಅವಧಿಗೆ ಆಗ್ಬಿಡುತ್ತೆ ಪುರಸಭೆ. ಹಂಗಾಗಿ ದಯಮಾಡಿ ಎಲ್ಲರಿಗೂ ಟಿಕೆಟ್ ಕೊಡೋಕ್ಕಾಗಲ್ಲ, ಯಾರಿಗಾದ್ರೂ ಒಬ್ಬರಿಗೆ ಟಿಕೆಟ್ ಕೊಡ್ತೀವಿ. ಇವುಗಳಲ್ಲಿ ಕೊಟ್ಟಂಥವ್ರನ್ನ ನೀವೆಲ್ಲ ಒಗ್ಗಟ್ಟಾಗಿ ಗೆಲ್ಸ್ಕೊಂಬರ್ಬೇಕು. ಮತ್ತು ಆ ಹುಡುಗ ಒಂದು ಮಾತು ಹೇಳಿದ್ರು, ನಮ್ಮ ಗ್ರಾಮದವ್ರು ಇಬ್ಬರು ಕೇಳಿದ್ದಾರೆ, ನಮ್ಮ ಗ್ರಾಮದವ್ರಿಗೆ ಕೊಡಬೇಕು ಅಂತ. ಇವೆಲ್ಲವನ್ನ ಪರಿಶೀಲನೆ ಮಾಡ್ತೀವಿ, ಪ್ರತಿಯೊಬ್ಬರ ಅಭಿಪ್ರಾಯವನ್ನು ಪರಿಶೀಲನೆ ಮಾಡ್ತೀವಿ. ಅದಕ್ಕೆ ಹೇಳಿದ್ದು ಒಂದು ಸರ್ವೆ ಮಾಡಿಸ್ತೀವಿ ಅಂತೇಳಿ. ಸರ್ವೆ ಮಾಡಿಸೋಂಥ ಸಂದರ್ಭದಲ್ಲಿ ನಿಮ್ಮ ಗ್ರಾಮದವ್ರ ಪರವಾಗಿ ಬರಲಿ, ಇನ್ನೊಬ್ಬ ಗ್ರಾಮದವ್ರ ಪರವಾಗಿ ಆಗಲಿ, ಯಾರೇ ಪರವಾಗಿರಲಿ, ಅಭಿಪ್ರಾಯ ಏನು ಬಂದರೆ ಅದೇ. ಅರ್ಥ ಆಯ್ತಾ? ನಿಮ್ಮ ಗ್ರಾಮದಲ್ಲೇ 4 ಜನ ಕೇಳಿರ್ತಾರೆ ಅಂತ ತಿಳ್ಕೊಳ್ಳಿ. 4 ಜನ ನಿಮ್ಮ ಗ್ರಾಮದವ್ರೆ, 4 ಜನಕ್ಕೆ ಕೊಡೋಕ್ಕಾಗಲ್ಲ, ಒಬ್ರಿಗೆ ಕೊಡೋದು. ಹಂಗಾಗಿ ದಯಮಾಡಿ ಇವತ್ತು ಒಬ್ಬ ಪ್ರಾಮಾಣಿಕವಾದಂಥ ಶಾಸಕರು ಸಿಕ್ಕಿದ್ದಾರೆ ನಮಗೆ. ಬೈರೇಗೌಡರ ನಂತರ ಒಬ್ಬ ಪ್ರಾಮಾಣಿಕವಾದಂಥ ಅಭಿವೃದ್ಧಿ ಪರವಾಗಿ ಚಿಂತನೆ ಮಾಡ್ತಕ್ಕಂಥ, ಭ್ರಷ್ಟಾಚಾರ ರಹಿತ, ಏನು ಶಾಸಕರೇ ಭ್ರಷ್ಟಾಚಾರಕ್ಕೆ ಇದಾಗಂಥ ವಾತಾವರಣ ಕ್ರಿಯೇಟ್ ಆಗಿಬಿಟ್ಟಿದೆ. ಅದೇನು ಹೇಳ್ತಾರಲ್ಲ, ಬೇಲಿನೇ ಹೊಲ ಮೇಯಂಥ ಕಾಲ ಬಂದ್ಬಿಟ್ಟಿತ್ತು, ಬೇಲಿನೇ ಹೊಲ ಮೇಯಂಥ ಕಾಲ ಬಂದ್ಬಿಟ್ಟಿತ್ತು. ದಿನ ಬೆಳಗಾದರೆ ಅದೇ ದೊಡ್ಡ ಇದಾಗೋಗಿತ್ತು. ಇವತ್ತು ಅದೆಲ್ಲದಕ್ಕೂ ಕಡಿವಾಣ ಹಾಕಿದ್ದೀವಿ. ಹಂಗಾಗಿ ಇವತ್ತು ಈ ಭಾಗದಲ್ಲಿ ಒಂದು ಉತ್ತಮವಾದಂಥ ಆಡಳಿತ ಮಂಡಳಿ ಬರಬೇಕು. ಯಾಕಂದರೆ ಪ್ರಥಮ ಚುನಾವಣೆ ಇದು, ಭಾಳ ದೊಡ್ಡ ಜವಾಬ್ದಾರಿ ಇರ್ತದೆ. ಈ ನಗರ ಹೆಂಗೆ ಬೆಳಿಬೇಕು ಅಂತ ಯೋಜನೆ ರೂಪಿಸ್ತಕ್ಕಂಥವ್ರು ಇವರೇ, ಅಡಿಪಾಯ ಆಗ್ತಕ್ಕಂಥವ್ರು, ಬೇಸ್ ಆಗ್ತಕ್ಕಂಥವ್ರು, ಮುಂದೆ ಬರ್ತಕ್ಕಂಥವ್ರು, ಅದನ್ನು ಬೆಳೆಸ್ಕೊಂಡು ಹೋಗೋದು. ಪಾಯ ಹಾಕೋರು ನೀವು ಈಗ ಬರಬೇಕಾದಂಥವ್ರು. ಹಂಗಾಗಿ ಉತ್ತಮವಾದಂಥ ಜನನ ಆಯ್ಕೆ ಮಾಡಬೇಕು ಅಂತೇಳಿ ಇವತ್ತು ನೀವೆಲ್ಲ